ಮತ್ತೆ ಏನು ಅಭಿವೃದ್ಧಿ ಮಹಿಳೆಯರಿಗೆ ಏನು ಮಾಡಿದ್ದೀರಾ ನೀವು? ಇಲಾಖೆ ದೊಡ್ಡ ಇಲಾಖೆ ಅಲ್ಲ, ಡೆವಲಪ್ಮೆಂಟ್ ಏನ್ ಮಾಡಿದೆ ಹೇಳ್ಬೇಕಲ್ಲ, ಒಂದು ಸ್ವಲ್ಪ ಮಾಹಿತಿ ಬೇಕಲ್ಲ. ಹೇಳಪ್ಪ, ನನಗೆ ಗೊತ್ತಾ? ನಿಮ್ಮ ಆಫೀಸು ನೀನು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಬೇಗ ಹೇಳ್ಬೇಕು, ಟೈಮ್ ನಮ್ ಬೇರೆ ಆಫೀಸ್ ಹೋಗ್ಬೇಕು. ನೀನ್ ನೋಡ್ತಾ ಕೂತ್ಕೊಳ್ಳ ನಾನು. ಸೆಕ್ಷನ್ ಅಲ್ಲಪ್ಪ, ನೀನ್ ಇಲ್ಲಿ ಇಂಥ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾನೆ, ಕಚೇರಿ ಅಧೀಕ್ಷಕ ಅವ್ರು ಸೈನ್ ಹಾಕ್ಬೇಕು. ನೀನ್ ನೋಡಿದ್ರೆ ನಿಮ್ ಕೆಲಸ ಅವ್ರು ಮಾಡ್ತಾರೆ, ನೀನ್ ಮಾಡ್ತೀಯ ಹೇಳು. ಇಲ್ಲ ಮಾಡ್ತಾನೆ, ಇಲ್ಲ ಅವರ ಮಾಡ್ತಾನೆ, ಸಂಬಂಧ ಅವ್ನು ಕೇಳ್ತಾನೆ. ಏನೇ ಮಾಡಿದೆ ಹೇಳು. ಡೆವಲಪ್ಮೆಂಟ್ ಗೊತ್ತಿಲ್ಲ. ನಮ್ಮಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಓದು, ಏನೇನ್ ಸ್ಕೀಮ್ ಓದು, ಜೋರಾಗಿ ಓದು. ಅಲ್ಲಿ ಅಭಿವೃದ್ಧಿ, ಆಮೇಲೆ ಸಬಲೀಕರಣ ಅಂತಿದೆ. ಸಬಲೀಕರಣ ಏನೇನು ಮಾಡಿದಿರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಏನು ಮಾಡಿದ್ರು, ಸ್ವಲ್ಪ ಲಿಸ್ಟ್ ಕೊಟ್ಟರೆ ಸಾಕು ನಮ್ಗೆ. ಹಿರಿಯ ನಾಗರಿಕ ಏನ್ ಮಾಡಿದಿರಿ? ಆಯ್ತು, ಏನ್ ಮಾಡಿದ್ರಿ? ಎಷ್ಟು ಜನ ಮಾಡಿದ್ರಿ? ಬಾಣಂತಿಯರ್ಗೆ ಏನ್ ಮಾಡಿದೆ? ಎಷ್ಟು ಜನ ಬಾಣಂತಿಯರ್ ಅವ್ರನ್ನ ಹೇಳು. ಹಂಗೆ ಎಲ್ಲಾನು ಒಂದೊಂದೊಂದಾಗ ಹೇಳು, ಅದನ್ನ ನಾವು ಕೇಳ್ಬೇಕಾ? ಎಷ್ಟು ಜನ ಕೊಡ್ತೀರಾ? ಎಷ್ಟು ಸಾವಿರ ಕೊಟ್ಟಿದ್ದೀರಾ? ಎಷ್ಟು ಲಕ್ಷ ಕೊಡ್ತೀರಾ? ಲೆಕ್ಕ ಇಟ್ಟಿರ್ತೀಯಲ್ವಾ? ಇಲ್ಲ ಆನ್ಸರಬಲ್ ಸರ್. ಅವರು ವಿಶೇಷ ಕ್ಷೇತ್ರಕ್ಕೆ ಏನ್ ಕೊಡ್ತೀರಾ? ನನ್ನ ಯಾರೋ ಬಂದ ಅಲ್ಲಿ ಒಂದು ಮಗಳಿಗೋ ಮಗನಿಗೋ ಯಜಮಾನ್ರಿಗೋ ಮಾಡಿರ್ಬೇಕು. ಅದು ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಜನರಿಗೆ ಮೋರ್ ರೆಸ್ಪಾನ್ಸಿಬಿಲಿಟಿ. ಯಾರು ಹೇಳಿ? ಕನಕಿರಿನ ಬಸವರಾಜ್ ತಡಿಸ್ತಾರೆ. ಆಯ್ತು, ತೊಂದರೆ ಇಲ್ಲ. ಅವ್ರಿಗೆ ದುಡ್ಡು ಕೊಡಂಗಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ನೀವು ಕೊಡಂಗಿಲ್ಲ, ಪೆನ್ಷನ್ ಬರ್ತ. ಯಾಕೆ ಡಿಲೀಟ್ ಮಾಡಿದೆ? ಸುಳ್ಳು ಹೇಳ್ತೀಯಲ್ಲ. ಬಿಡು, ಪರವಾಗಿಲ್ಲ, ತಲೆ ಕೆಡ್ಸ್ಕೊಬೇಡ. ಹೇಳಿದ್ರಮ್ಮ, 1 ವರ್ಷದ ಒಂದು ಟ್ರಾನ್ಸಾಕ್ಷನ್, ಅವನ ಫೋನ್ ನಂಬರ್ 1 ವರ್ಷ ಟ್ರಾನ್ಸಾಕ್ಷನ್ ಕೊಡಿ, ಅವನ ಲಾಸ್ಟ್ ಇಯರ್ ಇನ್ಕಮ್ ಟ್ಯಾಕ್ಸ್ ಕೊಡಿ.